ಹಾಯ್ ಫ್ರೆಂಡ್ಸ್, ಕೆ ಅಡುಗೆ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಪಲಾವ್ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಇವಾಗಲೇ ನಮ್ಮ ಹೊಸ್ದಾಗಿ ನೋಡ್ತಿರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ ಬನ್ನಿ. ಒಂದಾಗಿ ಹೆಚ್ಚಿಟ್ಕೊಂಡಿರೋ ಬೀನ್ಸ್ ಹಾಕ್ಕೊತಾ ಇದ್ದೀನಿ ನೋಡಿ. ಹೂಕೋಸು ಸ್ವಲ್ಪ, ಒಂದು 6 ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ನಾನು, ಒಂದು ಗಡ್ಡೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಆಮೇಲೆ ಪಲಾವಿಗೆ ಸ್ಪೈಸಸ್ಸು ಪಲಾವ್ ಎಲೆ ಮತ್ತು ಚಕ್ಕೆ, ಲವಂಗ, ಆಮೇಲೆ ಚಕ್ರ ಮೊಗ್ಗು, ಪುದೀನ, ವಟಾಣಿ ಕಾಳನ್ನ ನಾನು ನೆನೆ ಹಾಕಿಟ್ಕೊಂಡಿದ್ದೀನಿ. ಹಸಿವೆಲ್ಲ ವಟಾಣಿ ಕಾಳು ಹಾಕ್ಕೊತಾ ಇದ್ದೀನಿ. ಒಂದು 1/4 kg ಅಕ್ಕಿ, ಒಂದು 1/4 kg ಅಕ್ಕಿನ ತೊಗೊಂಡಿದ್ದೀನಿ ನಾನು. ಮಿಕ್ಸಿರ್ ಜಾರ್ಗೆ ಹಾಕ್ಕೊಳ್ಳೋಣ ಬನ್ನಿ. ಸ್ಪೈಸಸ್ಸು ಕೊತ್ತಂಬರಿ ಸೊಪ್ಪು ಚೂರು ಎತ್ತಿಟ್ಕೊಂಡಿದ್ವಲ್ಲ ಅದು, ಪುದೀನ ಸೊಪ್ಪು ಸ್ವಲ್ಪ, ಜಾಸ್ತಿ ಹಾಕೊಳ್ಳೋಕೆ ಹೋಗೋದು, ಇದನ್ನ ಸ್ವಲ್ಪ ಹಾಕೋರಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಬೆಳ್ಳುಳ್ಳಿನ ಹಂಗೆ ಹಾಕ್ತಾಯಿದ್ದೀನಿ, ಸಿಪ್ಪೆ ತೆಗ್ದಿಲ್ಲ, ಹಂಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಇದು. ಶುಂಠಿ 1 ಇಂಚು, ಆಮೇಲೆ ಹಸಿಮೆಣ್ಸಿನ್ಕಾಯಿ ಒಂದು 6, ಖಾರಕ್ಕೆ ಅನುಗುಣವಾಗಿ ಹಾಕ್ಕೋಬೋದು ನೀವು. ನಾವೊಂದು 6 ಹಾಕ್ಕೊತಾ ಇದ್ದೀನಿ. ಈಗ ನೋಡಿ ಮಿಕ್ಸರ್ ಹಾಕ್ಕೊಬಂದಿದ್ದೀನಿ. ಇದನ್ನ ನುಣ್ಣಗೆ ಗ್ರೈಂಡ್ ಮಾಡಬೇಕು. ಇವಾಗ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ನಾನು ಗ್ಯಾಸ್ ಮೇಲೆ. ಕುಕ್ಕರ್ ಇಲ್ಲ ನಮಗೆ ಬೇಗ ಆಗಬೇಕು ಅಂದರೆ ಕುಕ್ಕರಲ್ಲಿ ಮಾಡ್ಕೊಳ್ಳಿ, ಟೈಮ್ ಇತ್ತು ಅಂದರೆ ಒಂದು ಪಾತ್ರೆಯಲ್ಲಿ ಮಾಡ್ಕೊಳ್ಳಿ. ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ನಾನು ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ಪಲಾವ್ ಎಲೆ, ಚಕ್ರ ಮೊಗ್ಗು, ಆಮೇಲೆ ಚಕ್ಕೆ, ಲವಂಗ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿ ಎಣ್ಣೆಯಲ್ಲಿ. ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿ. ಈರುಳ್ಳಿ ಹಾಕ್ಕೊತಾ ಇದ್ದೀನಿ ನೋಡಿರಿ ನಾನು. ಈರುಳ್ಳಿ ಹಾಕ್ಕೊಂಡು ಕೆಂಪಗಾಗೋವರೆಗೂ ಇದನ್ನು ಫ್ರೈ ಮಾಡ್ಕೊರಿ. ಮಿಕ್ಸರ್ಗೆ ಏನು ಹಾಕ್ಕೊಂಡು ಇಟ್ಕೊಂಡಿದ್ವಲ್ಲ ಆವಾಗಲೇ ಅದನ್ನು ಹಾಕ್ತಾಯಿದ್ದೀನಿ ನೋಡಿ. ಅದನ್ನು ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಒಂದು 5 ನಿಮಿಷ ಇದನ್ನು ಹಿಂಗೆ ಬಿಡಬೇಕು. ಇದು ಎಣ್ಣೆಯಲ್ಲಿ ಸರಿಯಾಗಿ ಫ್ರೈ ಆಗಬೇಕು, ಹಸಿ ವಾಸನೆ ಹೋಗ್ಬೇಕಿದ್ದು. ಜಾಸ್ತಿ ಫ್ರೈ ಮಾಡ್ಕೊಳ್ಳಿ ಇದನ್ನ. ಇವಾಗ ಬಟಾಣಿ ಮತ್ತು ಹೆಸರು ಕಾಳು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ನಾನು. ಇದು ಹಸಿದಲ್ಲ, ಒಣ ಬಟಾಣಿ ನಾನು ನೆನೆ ಹಾಕಿಟ್ಕೊಂಡಿರೋದು. ಇದು ಆಪ್ಷನಲ್ಲು, ನೀವು ಹಾಕ್ಕೊಂಡ್ರೆ ಹಾಕೋದು, ಇಲ್ಲಾಂದರೆ ಬೇಡ. ಬೀನ್ಸು ಆಮೇಲೆ ಹೂಕೋಸು ಹಾಕ್ಕೊತಾ ಇದ್ದೀನಿ ನೋಡಿ ನಾನು. ಇದು ಚೆನ್ನಾಗಿ ಫ್ರೈ ಆಗಬೇಕು. ತರಕಾರಿ ಆಪ್ಷನಲ್ಲು, ನೀವು ಯಾವಾದರೂ ತರಕಾರಿ ಮನೇಲಿ ಇರೋದ್ರಲ್ಲೇ ಹಾಕ್ಕೋಬೋದು. ಅರಿಶಿಣ ಪುಡಿ 1 ಟೇಬಲ್ ಸ್ಪೂನು. ಅರಿಶಿಣ ಪುಡಿ ಏನು ಜಾಸ್ತಿ ಹಾಕ್ಕೊಳ್ಳಿ, ಸ್ವಲ್ಪನೇ ಹಾಕಿ. ಇದು ಗ್ರೀನ್ ಕಲರ್ ಬರುತ್ತೆ ಪಲಾವು, ಅಂದರೆ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ ನೋಡಿ ನಾನು. 1 ಟೇಬಲ್ ಸ್ಪೂನು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದು ಗರಂ ಮಸಾಲೆ ಮನೇಲಿರೋದು ಯಾವುದಾದ್ರೂ ನಡೆಯುತ್ತೆ. ನಾನು ಅಕ್ಕಿನ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ತೊಳೆದಿದ್ದೀನಿ ನೋಡಿ, ತೊಳೆದು ಹಾಕ್ಕೊತಾ ಇದ್ದೀನಿ. ಅಕ್ಕಿನ ನೀರು ಹಾಕ್ಕೊಂಡು ಆಮೇಲೆ ಹಾಕ್ಕೊಂಡ್ರೆ ಇದು ಸರಿ, ಒಂದು ಕಡೆ ಖಾರ ಒಂದು ಕಡೆ ಉಪ್ಪು ಉಳ್ಕೊಳ್ಳುತ್ತೆ. ಈ ಥರ ಹಾಕಿದರೆ ನಮ್ಗೆ ಕರೆಕ್ಟಾಗಿ ಪಲಾವ್ ಬರುತ್ತೆ ಇದರಲ್ಲಿ ನೋಡಿ. ಪಾತ್ರೆಯಲ್ಲಿ ಮಾಡಿದರೆ ಹಂಗೆ ಹಾಕ್ಬೋದು, ಕುಕ್ಕರಲ್ಲಿ ಮಾಡಿದರೆ ಈ ಥರ ಮಾಡಿ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ಪಲಾವು. ನಾನು ಈ ಗ್ಲಾಸಿಂದ 1 ಗ್ಲಾಸು ಅಕ್ಕಿ ತೊಗೊಂಡಿದ್ದೆ, ಈ ಗ್ಲಾಸಿಂದ 2 ಗ್ಲಾಸು ನೀರು ಹಾಕ್ಕೊತಾ ಇದ್ದೀನಿ ನೋಡಿರಿ. ನೀರು ಹಾಕ್ಕೊಂಡು ಸರಿಯಾಗಿ ಎಲ್ಲ ಮಸಾಲೆ ಎಲ್ಲದರಲ್ಲೂ ಕೂಡ್ಕೊಳ್ಳೋ ಥರ ಈ ಥರ ಮಿಕ್ಸ್ ಮಾಡಬೇಕು. ಈಗ ಕುದೀತಾ ಇದೆ. ಇವಾಗ ನಾನು ಕುಕ್ಕರ್ ಇದು ಮಾಡ್ತಾಯಿದ್ದೀನಿ ನೋಡಿರಿ.
2 ವಿಸಲ್ ಆದಮೇಲೆ ನೋಡಿ ಅನ್ನ ಯಾವ ಥರ ಬೆಂದೈತಿ ಅಂತ. ಈ ಥರ ಮಸಾಲೆ ನೋಡಿ ಸರಿಯಾಗಿ ಹೆಂಗೆ ಕೂಡ್ಕೊಳತ್ತೆ ಎಲ್ಲ ಕಡೆನೂ ಸರಿಯಾಗಿ ಮಸಾಲೆ ಇವಾಗೈತೆ. ಅಕ್ಕಿನ ಆ ಥರ ಹಾಕ್ಕೊಂಡು ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಈ ಥರ ಎಲ್ಲ ಕಡೆನೂ ಖಾರ ಉಪ್ಪು ಸೇರ್ಕೊಳ್ಳುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ಥರ ಮಾಡೋದು ಈಸಿಯಾಗಿ ಮಾಡೋದು ಅಂತ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.